ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸಿರೀಸ್. ಗೆಳೆಯರೆ, ನೀವು ಮದುವೆಯಾಗುವುದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ಪೋರ್ನೋಗ್ರಫಿಯ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ಸತ್ಯಗಳನ್ನು ತಿಳಿದುಕೊಳ್ಳಲೇಬೇಕು. ಉದಾಹರಣೆಗಾಗಿ, ಪೋರ್ನೋಗ್ರಫಿ ಈಸ್ ನಾಟ್ ಫುಲ್ಲಿ ರಿಯಲ್, ಪೋರ್ನೋಗ್ರಫಿ ಈಸ್ ನಾಟ್ ಅ ರಿಯಲ್ ಸೆಕ್ಸ್, ಪೋರ್ನೋಗ್ರಫಿ ಈಸ್ ನಾಟ್ ಅ ನಾರ್ಮಲ್ ಸೆಕ್ಸ್, ಇಟ್ ಈಸ್ ಅ ಫ್ಯಾಂಟಸಿ, ಇಟ್ ಈಸ್ ಅ ಡ್ರಾಮಾ, ಇಟ್ ಈಸ್ ಅ ಆಕ್ಟಿಂಗ್, ಪೋರ್ನೋಗ್ರಫಿ ಈಸ್ ಫುಲ್ಲಿ ಫೇಕ್, ಇಟ್ ಈಸ್ ಸ್ಕ್ರಿಪ್ಟೆಡ್. ನೀವು ಪೋರ್ನೋಗ್ರಫಿಗಳಲ್ಲಿ ಯಾವ ಸಂಗತಿಗಳನ್ನು ನೋಡಿದ್ದೀರೋ ಅವೆಲ್ಲ ಸಂಗತಿಗಳು ರಿಯಲ್ ಲೈಫಲ್ಲಿ ರಿಯಲ್ ಬೆಡ್ ಮೇಲೆ ಸಂಭವವಿಲ್ಲ, ಪಾಸಿಬಲ್ಲೇ ಇಲ್ಲ. ಮತ್ತೆ ನಿಮ್ಮ ಲೈಫ್ ಪಾರ್ಟ್ನರು ನಿಮ್ಮ ಜೊತೆಗೆ ಬೆಡ್ ಅಲ್ಲಿ ಪೋರ್ನ್ ಸ್ಟಾರ್ಗಳಂತೆ ಪರ್ಫಾರ್ಮ್ ಮಾಡಲು ಮತ್ತೆ ಕೋಆಪರೇಟ್ ಮಾಡಲು ಸಾಧ್ಯವೇ ಇಲ್ಲ. ಪೋರ್ನೇ ಬೇರೆ ಆಗಿದೆ ಮತ್ತೆ ರಿಯಲ್ ಲೈಫಲ್ಲಿ ರಿಯಲ್ ಸೆಕ್ಸೇ ಬೇರೆ ಆಗಿದೆ. ಇವೆಲ್ಲ ಸತ್ಯ ಸಂಗತಿಗಳನ್ನ ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಲೇಬೇಕು. ಮತ್ತೆ ನಿಮ್ಮ ಮೈಂಡಲ್ಲಿರುವ ಎಲ್ಲ ಡರ್ಟಿ ಥಾಟ್ಸ್ಗಳನ್ನು ಮತ್ತೆ ಡರ್ಟಿ ಪ್ಲ್ಯಾನ್ಗಳನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕು. ಇಲ್ಲದೆ ಇದ್ದರೆ ನಿಮ್ಮ ಸೆಕ್ಸುವಲ್ ಲೈಫ್ನ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ಸೊ ಈ ವಿಡಿಯೋವನ್ನು ನಾನು ಸ್ಪೆಷಲ್ ಆಗಿ ನನ್ನ ಚಾನಲ್ನ ಮೆಂಬರ್ಶಿಪ್ಗೆ ಜಾಯಿನ್ ಆದವರ ರಿಕ್ವೆಸ್ಟ್ಗೋಸ್ಕರ ಮಾಡ್ತಾ ಇರುವೆ. ಯಾರು ನನಗೆ ಥ್ಯಾಂಕ್ಸ್ ಬಟನ್ನ ಮೂಲಕ ಸಪೋರ್ಟ್ ಮಾಡ್ತಿರೋ ಮತ್ತು ನನ್ನ ಚಾನಲ್ನ ಮೆಂಬರ್ಶಿಪ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ಅವರು ಕೇಳುವ ಪ್ರಶ್ನೆಗಳಿಗೆ ನಾನು ಡೆಡಿಕೇಟೆಡ್ ಆಗಿ ವಿಡಿಯೋಗಳನ್ನು ಮಾಡುವೆ. ಸೊ ಅದಕ್ಕಾಗಿ ಬೇಗನೆ ಥ್ಯಾಂಕ್ಸ್ನ ಮೂಲಕ ಸಪೋರ್ಟ್ ಮಾಡಿ ಮತ್ತು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಗೆಳೆಯರೆ, ಭಾರತದಲ್ಲಿ ಸೆಕ್ಸ್ ಎಜುಕೇಶನಿನ ಕೊರತೆಯಿಂದಾಗಿ ಮೆಜಾರಿಟಿ ಆಫ್ ಜನ ಈ ಬಾಲಿವುಡ್ನ ಮತ್ತೆ ಸಿನಿಮಾದ ಪ್ರೀತಿಯನ್ನ ನಿಜವಾದ ಪ್ರೀತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಮೆಜಾರಿಟಿ ಆಫ್ ಜನ ಈ ಪೋರ್ನೋಗ್ರಫಿಯನ್ನೇ ರಿಯಲ್ ಸೆಕ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ರಿಯಲ್ ಸೆಕ್ಸ್ ಯಾವುದು, ರಿಯಲ್ ಪ್ರೀತಿ ಯಾವುದು ಅಂತೇಳಿ ಗೊತ್ತೇ ಇಲ್ಲ. ಅದರ ಬಗ್ಗೆ ಸರಿಯಾದ ಐಡಿಯಾನೇ ಇಲ್ಲ. ಇವರಿಗೆ ಏನು ಸಿನಿಮಾಗಳಲ್ಲಿ ತೋರಿಸ್ತಾರೋ ಅದೇ ರಿಯಲ್ ಲವ್. ರಿಯಲ್ ಲವ್ ಅಂದರೆ ಹಂಗಿರತ್ತೆ ಹಿಂಗಿರತ್ತೆ. ಇನ್ನು ಪೋರ್ನೋಗ್ರಫಿಯಲ್ಲಿ ಏನು ನೋಡಿರ್ತಾರಲ್ಲ, ಸೆಕ್ಸ್ ಅಂದರೆ ಅದೇ ರೀತಿ ಇರುತ್ತೆ, ಅದೇ ರೀತಿ ಮಾಡಬೇಕು, ಅದೇ ಸೆಕ್ಸ್ ಎಜುಕೇಷನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾವೆ. ಭಾರತದಲ್ಲಂತೂ ಸೆಕ್ಸ್ ಎಜುಕೇಷನಿನ ಕೊರತೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇವೆ. ಲಕ್ಷಾಂತರ ಜನ ಸೆಕ್ಸುವಲ್ ಲೈಫ್ ಖರಾಬ್ ಆಗಿರುವುದರಿಂದಲೇ ಡೈವರ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಭಾರತದಲ್ಲಿ ರೇಪ್ಗಳು ಮತ್ತೆ ಮಹಿಳೆಯರ ಮೇಲೆ ಕ್ರೈಮ್ಗಳು ಇದೇ ಒಂದು ಕಾರಣಕ್ಕಾಗಿ ಹೆಚ್ಚಾಗ್ತಾ ಇವೆ. ಪೇರೆಂಟ್ಸ್ಗಳು ಕೂಡ ಇದರ ಮೇಲೆ ಮಾತನಾಡೋಕೆ ಇಷ್ಟಪಡಲ್ಲ, ಟೀಚರ್ಸ್ಗಳು ಕೂಡ ಇದರ ಮೇಲೆ ಮಾತನಾಡೋಕೆ ಇಷ್ಟಪಡಲ್ಲ. ನಮ್ಮ ಸರ್ಕಾರ ಕಾಟಾಚಾರಕ್ಕೆ ಸಿಲೆಬಸ್ನಲ್ಲಿ ಒಂದೆರಡು ಪ್ಯಾರಾಗಳನ್ನು ಇನ್ಕ್ಲೂಡ್ ಮಾಡಿದೆ, ಅದನ್ನು ಕೂಡ ಕಲಿಸೋಕೆ ಟೀಚರ್ಗಳಿಗೆ ನಾಚಿಕೆ ಬರುತ್ತೆ. ಸೊ ಹಿಂಗಿರುವಾಗ ಭಾರತದ ಮಕ್ಕಳಿಗೆ ಹೆಂಗೆ ಗೊತ್ತಾಗತ್ತೆ ಸರಿ ಯಾವುದು ತಪ್ಪು ಯಾವುದು ಅಂತೇಳಿ? ಸೊ ಸರಿ ಯಾವುದು ಅಂತ ಅವರಿಗೆ ಗೊತ್ತೇ ಇಲ್ಲ ಅಂತಂದಮೇಲೆ ಅವರು ಆಬ್ವಿಯಸ್ಲಿ ತಪ್ಪೇ ಮಾಡ್ತಾರೆ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೇಬೇಕಾಗತ್ತೆ. ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲದೆ ಏನೇನೋ ಮಾಡ್ಕೊಂಡ್ಬಿಟ್ಟು ಮೆಜಾರಿಟಿ ಆಫ್ ಯಂಗ್ ಕಪಲ್ಸ್ಗಳು ತಮ್ಮ ಸೆಕ್ಸುವಲ್ ಲೈಫನ್ನು ಮ್ಯಾರಿಡ್ ಲೈಫನ್ನು ಖರಾಬ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪೋರ್ನನ್ನು ನೋಡುವುದರಿಂದ ನೀವು ಡೈರೆಕ್ಟ್ ಆಗಿ ಪೂವರ್ ಆಗ್ತೀರಾ, ಭಿಕಾರಿಗಳಾಗ್ತೀರಾ. ಪೋರ್ನೋಗ್ರಫಿಯನ್ನು ನೋಡೋದರಿಂದ ನಿಮ್ಮ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮಗಳಾಗ್ತವೆ. ಉದಾಹರಣೆಗಾಗಿ, ಪೋರ್ನೋಗ್ರಫಿಯನ್ನು ನೋಡುವುದರಿಂದ ನಿಮ್ಮ ಲಿಬಿಡೋ ಕಮ್ಮಿ ಆಗತ್ತೆ. ಲಿಬಿಡೋ ಅಂತಂದರೆ ಸೆಕ್ಸ್ ಡ್ರೈವ್, ಡಿಸೈರ್ ಟು ಹ್ಯಾವ್ ಸೆಕ್ಸ್, ಲೈಂಗಿಕ ಇಚ್ಛಾಶಕ್ತಿ ನಿಮ್ಮಲ್ಲಿ ಖತಮ್ ಆಗುತ್ತೆ. ನೀವು ಹೆಂಗೆ ಜಾಸ್ತಿ ಪೋರ್ನೋಗ್ರಫಿಯನ್ನು ನೋಡ್ತಾ ಹೋಗ್ತಿರೋ ನೀವು ರಿಯಾಲಿಟಿಯಿಂದ ದೂರ ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಪೋರ್ನೋಗ್ರಫಿಯಲ್ಲಿ ಫ್ಯಾಂಟಸಿ ವರ್ಲ್ಡಲ್ಲೇ ಇರೋಕೆ ಇಷ್ಟಪಡ್ತೀರಾ. ನಿಮಗೆ ಪೋರ್ನ್ ವಿಡಿಯೋಗಳೇ ಜಾಸ್ತಿ ಇಷ್ಟ ಆಗ್ತವೆ. ನೀವು ರಿಯಲ್ ಆಗಿ ಬೆಡ್ ಮೇಲೆ ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ ಸೆಕ್ಸನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ನೀವು ಅವಳ ಜೊತೆ ಇಲ್ಲವೇ ಅವನ ಜೊತೆ ಮಲಗೋಕೆ ಹೆದರೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮಗೆ ರಿಯಲ್ ಸೆಕ್ಸಲ್ಲಿ ಇರೋ ಒಂದು ಇಂಟ್ರೆಸ್ಟು ಮಜಾ ಹೊರಟೋಗ್ಬಿಡತ್ತೆ. ಸೊ ನಿಮ್ಗೆ ಏನೇ ಇದ್ರೂ ಕೂಡ ಪೋರ್ನಿನ ಒಂದು ಫ್ಯಾಂಟಸಿ ಸೆಕ್ಸ್ ಇದೆಯಲ್ಲ ಅದೇ ಇಷ್ಟ ಆಗತ್ತೆ. ಸೊ ಇದರಿಂದ ನಿಮ್ಮ ಲಿಬಿಡೋ ಸೆಕ್ಸ್ನ ಒಂದು ಇಚ್ಛಾಶಕ್ತಿ ಖತಮ್ ಆಗುತ್ತೆ. ನಂಬರ್ 2, ಹೆಚ್ಚಾಗಿ ಪೋರ್ನನ್ನು ನೋಡುವುದರಿಂದ ನಿಮಗೆ ಇದರ ಚಟ ಬೀಳ್ಬೋದು. ನೀವು ಒಬ್ಬ ಪೋರ್ನ್ ಅಡಿಕ್ಟ್ ಆಗ್ಬೋದು. ಯಾವಾಗ ನೀವು ಒಬ್ಬ ಪೋರ್ನ್ ಅಡಿಕ್ಟ್ ಆಗ್ತಿರೋ ಆವಾಗ ಸೈಮಲ್ಟೇನಿಯಸ್ಲಿ ಆಟೋಮೆಟಿಕ್ ಆಗಿ ನೀವು ಮ್ಯಾಸ್ಟರ್ಬೇಷನ್ಗೂ ಕೂಡ ಅಡಿಕ್ಟ್ ಆಗ್ತೀರಾ. ಸೊ ಎಕ್ಸೆಸಿವ್ ಆಗಿ ಮ್ಯಾಸ್ಟರ್ಬೇಷನ್ ಮಾಡೋದ್ರಿಂದ ನಿಮಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತಹ ಲೈಂಗಿಕ ಸಮಸ್ಯೆಗಳು ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ನಂಬರ್ 3, ಹೆಚ್ಚಾಗಿ ಪೋರ್ನೋಗ್ರಫಿಯನ್ನು ನೋಡೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಪೋರ್ನ್ ವಿಡಿಯೋಗಳನ್ನು ನೋಡೋದ್ರಿಂದ ಟೈಮ್ ವೇಸ್ಟ್ ಅಂತೂ ಆಗೇ ಆಗತ್ತೆ. ಮತ್ತು ಇದರ ಜೊತೆಗೆ ಇವುಗಳನ್ನು ಹುಡುಕೋದ್ರಲ್ಲಿಯೂ ಕೂಡ ನಿಮ್ಮ ಗಂಟೆಗಳು ದಿನಗಳು ಕಳೆದೋಗ್ತವೆ, ವೇಸ್ಟ್ ಆಗ್ತವೆ. ನಾನು ನಿಮಗೆ ಒಂದು ಮಾತನ್ನು ಕ್ಲಿಯರ್ ಕಟ್ಟಾಗಿ ಹೇಳುವೆ. ನಿಮಗೆ ಕೋಪ ಬಂದರೂ ಕೂಡ ಪರವಾಗಿಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳುವೆ. ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕಂತ ಅಂದ್ಕೊಂಡಿದ್ರೆ
ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡೋರಿದ್ರೆ, ಪ್ರಾಫಿಟಬಿಲಿಟಿಯನ್ನು ಇನ್ಕ್ರೀಸ್ ಮಾಡೋರಿದ್ರೆ, ನಿಮ್ಮ ಇನ್ಕಮನ್ನು ಹೆಚ್ಚಿಗೆ ಮಾಡಿಕೊಳ್ಳೋರಿದ್ರೆ, ನಿಮ್ಮ ಲೈಫಲ್ಲಿ ಬೇಗನೆ ಸಕ್ಸಸ್ಫುಲ್ ಆಗೋರಿದ್ರೆ, ಸೆಟ್ಲ್ ಆಗೋರಿದ್ರೆ, ಫೇಮಸ್ ಆಗೋರಿದ್ರೆ, ಒಂದು ಗ್ರೇಟ್ ಲೆವೆಲ್ಗೆ ಹೋಗಬೇಕು ಅಂತ ಆಸೆ ಹೊಂದಿದ್ರೆ ನೀವು ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡಲೇಬೇಕು. ಒಂದು ಸೆಕೆಂಡನ್ನು ಕೂಡ ನೀವು ವೇಸ್ಟ್ ಮಾಡಬಾರ್ದು. ಅಂಥದ್ರಲ್ಲಿ ನೀವು ಗಂಟೆಗಟ್ಟಲೆ ಈ ಪೋರ್ನ್ ವಿಡಿಯೋಗಳನ್ನು ಹುಡುಕೋದ್ರಲ್ಲಿ ನೋಡೋದ್ರಲ್ಲಿ ಟೈಮನ್ನು ಕೊಲೆ ಮಾಡ್ತೀರಾ ಅಂತಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಸೊ ನೀವು ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡಲೇಬೇಕು. ಸೊ ಸರಿಯಾಗಿ ಸಮಯವನ್ನು ಮ್ಯಾನೇಜ್ ಮಾಡೋದನ್ನು ಕಲಿಯೋ ಆಸೆ ಹೊಂದಿದ್ರೆ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಸದ್ಯಕ್ಕೆ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ನೀವು SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ ಈ ಕೋರ್ಸಿಗೆ ಜಾಯಿನ್ ಆಗ್ಬೋದು. ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಈ ಕೋರ್ಸಿನ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿಯೂ ಕೂಡ ಇದೆ. ಚೆಕ್ಔಟ್ ಮಾಡಿ ಮತ್ತು ಬೇಗನೆ ಕೋರ್ಸಿಗೆ ಜಾಯಿನ್ ಆಗಿ. ನಿಮಗೆ ಲೈಫಲ್ಲಿ ಮುಂದೆ ಹೋಗಬೇಕನ್ನೋ ಆಸೆ ಇದ್ದರೆ ಈ ಪೋರ್ನ್ಗಳನ್ನು ನೋಡೋದನ್ನು ಹುಡುಕೋದನ್ನು ಬಿಟ್ಬಿಡಿ. ನಂಬರ್ 4, ಪೋರ್ನೋಗ್ರಫಿಯನ್ನು ನೋಡೋದ್ರಿಂದ ನಿಮ್ಮಲ್ಲಿ ರಿಸ್ಕಿ ಸೆಕ್ಸುವಲ್ ಬಿಹೇವಿಯರ್ಗಳು ಮತ್ತು ರಿಸ್ಕಿ ಸೆಕ್ಸುವಲ್ ಡಿಸೈರ್ಗಳು ಡೆವಲಪ್ ಆಗ್ತವೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ ನೀವು ಪೋರ್ನ್ ವಿಡಿಯೋಗಳಲ್ಲಿ ಏನೇನೆಲ್ಲ ನೋಡಿರ್ತೀರಲ್ಲ ಅದನ್ನು ನಿಮ್ಮ ಪತ್ನಿಯ ಮೇಲೆ ಪ್ರಯೋಗ ಮಾಡಬೇಕು ಅಂತ ನಿಮಗೆ ಅನಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಔಟ್ ಆಫ್ ಕಂಟ್ರೋಲ್ ಹೋಗಿಬಿಟ್ಟು ಅವುಗಳನ್ನೆಲ್ಲ ನಿಮ್ಮ ಪತ್ನಿಯ ಮೇಲೆ ಪ್ರಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ನಿಮ್ಮ ಪತ್ನಿ ಪೋರ್ನ್ ಸ್ಟಾರ್ ಅಲ್ವಲ್ಲ, ಅವಳೊಬ್ಬಳು ನಾರ್ಮಲ್ ಸಂಸ್ಕಾರಿ ಮಹಿಳೆಯಾಗಿದ್ದಾಳೆ. ಸೊ ಅವಳು ನಿಮ್ಮಷ್ಟು ಕೆಳಮಟ್ಟಕ್ಕೆ ಇಳಿಯೋಕ್ಕೆ ಚಾನ್ಸೇ ಇಲ್ಲ. ಸೊ ಹೀಗಾಗಿ ಅವಳು ನಿಮ್ಮೊಂದಿಗೆ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಪೋರ್ನ್ ಅನ್ನೋದೇ ಒಂದು ಫ್ಯಾಂಟಸಿ ಆಗಿದೆ. ಅಲ್ಲಿ ಅವರಿಗೆ ಡ್ರಗ್ಗನ್ನು ಕೊಟ್ಟು, ಇಂಜೆಕ್ಷನನ್ನು ಕೊಟ್ಟು ಆ ಹುಡುಗಿಯರನ್ನು ದುರ್ಬಳಕೆ ಮಾಡಿಕೊಳ್ತಾರೆ. ಅದು ಕೂಡ ಆ್ಯಕ್ಟಿಂಗ್ ಇರುತ್ತೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ ಈ ಪೋರ್ನ್ ವಿಡಿಯೋಗಳನ್ನು ಶೂಟ್ ಮಾಡ್ತಾರೆ. ಸೊ ಅದು ರಿಯಲ್ ಇರಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಸ್ಕ್ರಿಪ್ಟೆಡ್ ಇರುತ್ತೆ. ಸೊ ಹಿಂಗಿರುವಾಗ ನೀವು ಆ ಸ್ಕ್ರಿಪ್ಟೆಡ್ ಆಗಿರೋದನ್ನು ನೋಡಿಬಿಟ್ಟು ರಿಯಲ್ ಲೈಫಲ್ಲಿ ನಿಮ್ಮ ಪತ್ನಿ ಜೊತೆಗೆ ಮಾಡೋಕ್ಕೆ ಹೋದರೆ ಅವಳು ನಿಮಗೆ ಕ್ಯಾಕರಿಸಿ ಮುಗಕ್ಕೆ ಉಗಿತಾಳೆ. ಸೊ ನೀವು ಅವಳು ಕೋಆಪ್ರೇಟ್ ಮಾಡ್ತಾ ಇಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಆರ್ಗ್ಯಾಸಮನ್ನು ಮಾಡ್ತಾ ಇಲ್ಲ ಅಂತೇಳಿ ಅವಳನ್ನು ಹೊಡೆಯೋದು, ಬಡಿಯೋದು, ಅಬ್ಯೂಸ್ ಮಾಡೋದು ಮಾಡ್ತೀರಾ, ಅವಳ ಮೇಲೆ ಹಲ್ಲೆ ಮಾಡ್ತೀರಾ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಸೆಕ್ಸುವಲ್ ಲೈಫ್ ಖರಾಬ್ ಆಗುತ್ತೆ, ನಿಮ್ಮ ರೊಮ್ಯಾಂಟಿಕ್ ಹೆಲ್ದಿ ಸೆಕ್ಸ್ ಲೈಫ್ ಖರಾಬ್ ಆಗುತ್ತೆ, ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಖತಮ್ ಆಗುತ್ತೆ. ಸೊ ನಿಮ್ಮ ಪತ್ನಿ ನಿಮ್ಮ ಟಾರ್ಚರನ್ನು ಸಹಿಸಿಕೊಳ್ಳಲಾರದೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು. ಇದರ ಜೊತೆಗೆ ಆಕೆ ನಿಮಗೆ ಡಿವೋರ್ಸನ್ನು ಕೊಟ್ಬಿಟ್ಟು ದೂರ ಹೋಗ್ಬೋದು. ಎಲ್ಲ ಆಗೋ ಚಾನ್ಸಸ್ ಇದೆ. ಸೊ ಈ ರೀತಿ ಲಕ್ಷಾಂತರ ಇನ್ಸಿಡೆಂಟ್ಗಳು ಭಾರತದಲ್ಲೂ ಕೂಡ ಆಗಿವೆ. ಕೆಲವೊಂದಿಷ್ಟು ಜನ ಫಸ್ಟ್ ನೈಟಲ್ಲೇ ಈ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡ್ಬಿಟ್ಟು ಪತ್ನಿಯೊಂದಿಗೆ ಸೆಕ್ಸ್ ಮಾಡೋಕ್ಕೆ ಹೋಗಿ ಪತ್ನಿಯರ ಪ್ರಾಣವನ್ನು ತೆಗೆದಿದ್ದಾರೆ. ಇದಕ್ಕೂ ಕೂಡ ಸಾಕಷ್ಟು ನಿದರ್ಶನಗಳಿವೆ. ಬರೀ ಗಂಡಂದಿರು ಈ ರೀತಿ ಮಾಡ್ತಾರಂತಲ್ಲ, ಹೆಣ್ಮಕ್ಕಳಲ್ಲಿ ಗಂಡ್ಮಕ್ಕಳಿಗೆ ಕಂಪೇರ್ ಮಾಡಿದರೆ ಸೆಕ್ಸ್ ಡಿಸೈರು 18 ಪಟ್ಟು ಜಾಸ್ತಿ ಇರುತ್ತೆ. ಸೊ ಬಟ್ ಅವರಲ್ಲಿರುವ ಒಂದು ವಿಶೇಷ ಕಲೆ, ಒಂದು ವಿಶೇಷ ಸಾಮರ್ಥ್ಯ ಏನಪ್ಪ ಅಂತಂದರೆ ಅದನ್ನು ಕಂಟ್ರೋಲ್ ಮಾಡುವಷ್ಟು ಶಕ್ತಿ ಅವರಲ್ಲಿದೆ. ಆದರೂ ಕೂಡ ಕೆಲವೊಂದಿಷ್ಟು ಮಹಿಳೆಯರು ಔಟ್ ಆಫ್ ಕಂಟ್ರೋಲ್ ಹೋಗಿ ಅವರು ಕೂಡ ಕಾಮುಕರಾಗ್ತಾರೆ. ಪುರುಷರಿಗೆ ಕಂಪೇರ್ ಮಾಡಿದರೆ ಮಹಿಳೆಯರು ಕೂಡ ಜಾಸ್ತಿ ಪೋರ್ನನ್ನು ನೋಡ್ತಾರೆ. ಮದುವೆಗೂ ಮುಂಚೆಯೂ ಮದುವೆ ಆದ ನಂತರವೂ ಆಲ್ಮೋಸ್ಟ್ ಆಲ್ ಜನ ಪೋರ್ನ್ಗಳನ್ನು ನೋಡ್ತಾರೆ. ಸೊ ಕೆಲವೊಂದಿಷ್ಟು ಮಹಿಳೆಯರು ಪೋರ್ನ್ಗಳನ್ನ ನೋಡಿಬಿಟ್ಟು ಅದೇ ರಿಯಲ್ ಅಂತ ಅಂದ್ಕೊಂಡ್ಬಿಟ್ಟು ತಮ್ಮ ಗಂಡನೊಂದಿಗೂ ಕೂಡ ಇದೇ ರೀತಿ ಮಾಡಲಿ ಅನ್ನೋ ಒಂದು ಹೈ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಸೆಟ್ ಮಾಡ್ತಾರೆ. ಬಟ್ ಅದು ಸಾಧ್ಯವಿಲ್ಲ. ಪೋರ್ನ್ಗಳಲ್ಲಿ ತೋರಿಸಿರೋ ಥರ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 2-3 ದಿನ, ಸೊ ಈ ರೀತಿಯಾದ ಎಲ್ಲವೂ ಕೂಡ ರಿಯಲ್ ಲೈಫಲ್ಲಿ ಪಾಸಿಬಲ್ ಇಲ್ಲ. ಸೊ ಹೀಗಾಗಿ ಅವರು ತಮ್ಮ ಗಂಡನನ್ನು ಅವಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವನನ್ನು ನಿಂದಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವನನ್ನು ಟ್ರೋಲು, ಅಬ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, 4 ಜನರ ಮುಂದೆ ಅವನ ಮರ್ಯಾದೆ ತೆಗಿತಾರೆ. ಸೊ ಅವನಿಗೆ ಡೈವರ್ಸ್ ಕೊಟ್ಟು ಅವನನ್ನು ಬಿಡ್ತಾರೆ. ಸೊ ಈ ರೀತಿ ಕೂಡ ಬಹಳಷ್ಟು ಹೆಣ್ಮಕ್ಕಳು ತಮ್ಮ ಗಂಡಂದಿರೊಂದಿಗೆ ಕೆಟ್ಟ ವರ್ತನೆಗಳನ್ನ ಮಾಡಿದ್ದಾರೆ. ಸೊ ನೀವು ಒಂದೇನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ಪೋರ್ನನ್ನು ನೋಡುವುದರಿಂದ ನಿಮ್ಮಲ್ಲಿ ರಿಸ್ಕಿಯಾದ ಸೆಕ್ಸುವಲ್ ಬಿಹೇವಿಯರ್ಗಳು ಮತ್ತು ಡಿಸೈರ್ಗಳು ಡೆವಲಪ್ ಆಗ್ತವೆ. ಸೊ ಇದರಿಂದ ನೀವು ಡೇಂಜರಸ್ ಆಗ್ತೀರಾ. ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೂ ಕೂಡ ಹಿಂಗೆ ಬಿಹೇವ್ ಮಾಡ್ತೀರಾ. ಮತ್ತು ಇದರ ಜೊತೆಗೆ ಕಂಡ ಹೆಣ್ಮಕ್ಕಳನ್ನು, ಬೇರೆ ಬೇರೆ ಗಂಡ್ಮಕ್ಕಳನ್ನು ಕೂಡ ಅದೇ ದೃಷ್ಟಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿ ಇಲ್ಲಿ ನಿಮಗೆ ಚಪ್ಪಲಿ ಸೇವೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ರಾಜಕಾರಣಿಗಳನ್ನು ನೋಡಿರ್ಬೋದಲ್ಲ, ಎಷ್ಟೊಂದು ರಗಳೆಗಳಿವೆ ಅಂಥೇಳಿ. ಸೊ ನೀವು ಕೂಡ ಹೀಗೆ ಆಗೋ ಚಾನ್ಸಸ್ ಇರುತ್ತೆ, ರೇಪಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಕ್ರಿಮಿನಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಇದರಿಂದ ಹೊರ ಬಂದಷ್ಟು ನಿಮಗೆ ಒಳ್ಳೆಯದಾಗಿದೆ. ಪೋರ್ನೋಗ್ರಫಿಯನ್ನು ನೋಡೋದ್ರಿಂದ ನೀವು ಲೋ ಮೂಡ್, ಡಿಪ್ರೆಷನ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಲೋ ಸೆಲ್ಫ್ ಎಸ್ಟೀಮ್, ಮೂಡ್ ಸ್ವಿಂಗ್ಸ್, ಆ್ಯಂಗರ್ ಇಶ್ಯೂಸ್, ಇನ್ಎಬಿಲಿಟಿ ಟು ಫಿಮೇಲ್ ಇಂಟ್ರ್ಯಾಕ್ಷನ್ ಅಂತಹ ಗಂಭೀರ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ.
ಯಾವಾಗ ನೀವು ಪೋರ್ನೋಗ್ರಫಿಗಳನ್ನು ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಇದಕ್ಕೆ ಅಡಿಕ್ಟ್ ಆಗ್ತಿರೋ, ನಿಮ್ಮ ಲಿಬಿಡೋ ಖತಮ್ ಆಗುತ್ತೆ. ಇಲ್ಲಿಂದ ನಿಮ್ಮ ಸೆಲ್ಫ್ ಎಸ್ಟೀಮ್ ಖರಾಬ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ನಿಮ್ಮ ಮೇಲೇ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನಿಮ್ಮನ್ನೇ ನೀವು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಡಿಪ್ರೆಷನ್ಗೆ ಹೋಗ್ತೀರಾ. ಎಲ್ಲರಿಂದ ಕೂಡ ದೂರ ಓಡಿಬಿಟ್ಟು ಒಂದು ರೂಮಲ್ಲಿ ನಿಮ್ಮನ್ನು ನೀವು ಲಾಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಒಂಟಿಯಾಗಿರೋದು, ನರಕದಲ್ಲಿ ಒದ್ದಾಡೋದು ಇದೇ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸು ಪೂರ್ತಿಯಾಗಿ ಖತಮ್ ಆಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಖತಮ್ ಆಗುತ್ತೆ. ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮಗೆ ನಂಬಿಕೆ ಉಳಿಯಲ್ಲ. ಸೊ ಇದರಿಂದಾಗಿ ನಿಮಗೆ ಪದೇ ಪದೇ ಕೋಪ ಬರೋದು, ಮೂಡ್ ಸ್ವಿಂಗ್ ಆಗೋದು, ಕೂಗಾಡೋದು, ಈ ರೀತಿ ಎಲ್ಲವನ್ನ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ನೊಂದು ದೊಡ್ಡ ಡ್ಯಾಮೇಜ್ ಏನಾಗತ್ತಪ್ಪ ಅಂತಂದರೆ, ನೀವು ನಿಮ್ಮ ಲೈಫಲ್ಲಿ ಮಹಿಳೆಯರಿಂದ, ಹುಡುಗಿಯರಿಂದ ದೂರ ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಮಹಿಳೆಯರೊಂದಿಗೆ, ಹುಡುಗಿಯರೊಂದಿಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅವರೊಂದಿಗೆ ಸರಿಯಾಗಿ ಮಾತನಾಡೋಕ್ಕಾಗಲ್ಲ. ನೀವು ನಿಮ್ಮ ಮೈಂಡಲ್ಲಿ 24/7 ಈ ಹುಡುಗಿಯರನ್ನೇ ಇಮ್ಯಾಜಿನೇಷನ್ ಮಾಡ್ತಾ ಇರ್ತೀರ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೀವು ಅವರನ್ನು ಬೆತ್ತಲೆಯಾಗಿ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ತಿರ್ತೀರ. ನಿಮ್ಮ ಮೈಂಡಲ್ಲಿ ನಿಮ್ಮದೇ ಆದ ಬ್ಲೂ ಫಿಲ್ಮ್ಗಳನ್ನು ನೀವೇ ಸ್ಕ್ರಿಪ್ಟ್ ಬರೆದು, ನೀವೇ ಡೈರೆಕ್ಟ್ ಮಾಡಿ, ನೀವೇ ಆ್ಯಕ್ಟ್ ಮಾಡ್ತಾ ಇರ್ತೀರಾ. ಸೊ ಸೈಕಾಲಜಿಸ್ಟ್ಗಳು ಇದನ್ನು ಪ್ರೂವ್ ಮಾಡಿದ್ದಾರೆ. ಇದರ ಮೇಲೆ ದೊಡ್ಡ ದೊಡ್ಡ ಪುಸ್ತಕಗಳನ್ನೇ ಬರೆದಿದ್ದಾರೆ. ಯಾವಾಗ ಒಬ್ಬ ಮನುಷ್ಯ ಪೋರ್ನ್ ಅಡಿಕ್ಟ್ ಆಗ್ತಾನೋ, ಆತ ತನ್ನ ಮೈಂಡಲ್ಲಿಯೇ ಪೋರ್ನ್ ಫ್ಯಾಂಟಸಿಗಳನ್ನು ಕ್ರಿಯೇಟ್ ಮಾಡ್ತಾನೆ. ಬ್ಲೂ ಫಿಲ್ಮ್ಗಳನ್ನು ತಾನೇ ಬರಿತಾನೆ, ತಾನೇ ಆ್ಯಕ್ಟ್ ಮಾಡ್ತಾನೆ, ತಾನೇ ಡೈರೆಕ್ಟ್ ಮಾಡ್ತಾನೆ. ಸೊ ಇದರಲ್ಲಿ ಆತ ಆಗಿ ಕಂಡ ಹೆಣ್ಮಕ್ಕಳನ್ನೆಲ್ಲ, ಅವನಿಗೆ ಗೊತ್ತಿರೋ ಹುಡುಗಿಯರನ್ನು, ಗರ್ಲ್ಫ್ರೆಂಡ್ಗಳನ್ನು, ಕ್ರಶ್ಗಳನ್ನು, ಪಕ್ಕದ ಮನೆಯವರನ್ನು, ಮತ್ತು ಅವರ ಟೀಚರ್ಸ್ಗಳನ್ನು, ಈ ರೀತಿ ಯಾರು ಬೇಕು ಫಿಲ್ಮ್ ಹೀರೋಯಿನ್ಸ್ಗಳನ್ನ, ಅವ್ರು ಯಾರ ಮೇಲೆ ಅವ್ರಿಗೆ ಕ್ರಶ್ ಆಗಿರುತ್ತೋ, ಯಾವ ಹುಡುಗಿ ಯಾವ ಮಹಿಳೆಯವ್ರಿಗೆ ಗೊತ್ತಿರ್ತಾರೋ ಅವರನ್ನೆಲ್ಲ ಈ ರೀತಿ ಇಮ್ಯಾಜಿನೇಷನ್ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ಸೊ ಇದರ ಒಂದು ಸೈಡ್ ಎಫೆಕ್ಟ್ ಏನಾಗತ್ತಪ್ಪ ಅಂತಂದರೆ, ಅವ್ರು ಕಳ್ಳರಿರ್ತಾರೆ, ಅವ್ರು ತಪ್ಪು ಮಾಡಿರ್ತಾರೆ, ಅವರ ಮನಸ್ಸಲ್ಲಿ ಒಳ್ಳೆ ಭಾವನೆಗಳಿರಲ್ಲ ಮಹಿಳೆಯರ ಬಗ್ಗೆ. ಹೀಗಾಗಿ ಅವರಿಂದ ಮಹಿಳೆಯರೊಂದಿಗೆ ಮಾತನಾಡೋಕ್ಕಾಗಲ್ಲ. ಈ ರೀತಿ ನಿಮ್ಮೊಂದಿಗೂ ಕೂಡ ಹಾಗೆ ಆಗತ್ತೆ. ಅದಕ್ಕಾಗಿ ಇದನ್ನು ಬಿಟ್ಟಷ್ಟು ಬೆಟರ್ ಆಗಿದೆ. ನಂಬರ್ 6 ಆ್ಯಂಡ್ ಲಾಸ್ಟ್, ನೀವು ಹೆಚ್ಚಾಗಿ ಪೋರ್ನೋಗ್ರಫಿಯನ್ನು ನೋಡೋದ್ರಿಂದ ನಿಮ್ಮ ಮೈಂಡಲ್ಲಿ ಡರ್ಟಿ ಥಾಟ್ಸ್ಗಳೇ ಹೆಚ್ಚಾಗಿ ಬರ್ತಾ ಇರ್ತವೆ. ನೀವು ಎನಿ ಟೈಮ್ ಕೆಟ್ಟ ಹೊಲಸು ಯೋಚನೆಗಳನ್ನೇ ಮಾಡ್ತಾ ಇರ್ತೀರಾ. ಅಶ್ಲೀಲ ಯೋಚನೆಗಳು, ಅಶ್ಲೀಲ ಚಿತ್ರಗಳು ನಿಮ್ಮ ಕಣ್ಮುಂದೆ ಬರ್ತಾ ಇರ್ತವೆ. ಸೊ ಹೀಗಾಗಿ ನಿಮಗೆ ನಿಮ್ಮ ಕೆಲಸದ ಮೇಲೆ, ಜಾಬ್ ಮೇಲೆ, ಬಿಸ್ನೆಸ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ನಿಮ್ಮ ಕೆಲಸದ ಮೇಲೇ ಫೋಕಸ್ ಮಾಡೋಕ್ಕಾಗದೇ ಇದ್ದರೆ ನಿಮ್ಮ ಪ್ರೊಡಕ್ಟಿವಿಟಿ ಹಾಳಾಗುತ್ತೆ. ಪ್ರೊಡಕ್ಟಿವಿಟಿ ಹಾಳಾದಾಗ ನಿಮ್ಮ ಇನ್ಕಮ್ಮು, ಪ್ರಾಫಿಟಬಿಲಿಟಿ ಹಾಳಾಗುತ್ತೆ. ಸೊ ಇದರಿಂದಾಗಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನು, ಫೈನಾನ್ಷಿಯಲ್ ಹೆಲ್ತು ಖರಾಬ್ ಆಗುತ್ತೆ. ಸೊ ನೀವು ಈ ಪೋರ್ನ್ಗಳನ್ನು ನೋಡಿಬಿಟ್ಟು ಸೀದಾ ಪೂವರ್ ಆಗಿಬಿಡ್ತೀರಾ, ಬಡವರಾಗಿಬಿಡ್ತೀರಾ, ಭಿಕಾರಿಗಳಾಗಿಬಿಡ್ತೀರಾ, ಟೋಟಲಿ ವೇಸ್ಟ್ ಬಾಡಿ ಆಗಿಬಿಡ್ತೀರಾ, ರಿಚಸ್ನಿಂದ ರ್ಯಾಗ್ ಆಗಿಬಿಡ್ತೀರಾ, ರೋಡಿಗೆ ಬಂದುಬಿಡ್ತೀರಾ. ಸೊ ಹೀಗಾಗಿ ನೀವು ಇದನ್ನು ಬಿಟ್ಟಷ್ಟು ಒಳ್ಳೆಯದಾಗಿದೆ. ಸೊ ಈ ರೀತಿ ಪೋರ್ನೋಗ್ರಫಿಯನ್ನು ನೋಡುವುದರಿಂದ ನಿಮ್ಮ ಫಿಸಿಕಲ್, ಮೆಂಟಲ್, ಎಮೋಷ್ನಲ್ ಹಾಗೂ ಫೈನಾನ್ಷಿಯಲ್ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮಗಳು ಆಗ್ತವೆ. ಸೊ ಒಂದು ವೇಳೆ ಮದುವೆಯಾದ ನಂತರ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನೊಂದಿಗೆ ಹೆಲ್ದಿಯಾಗಿರುವ, ಹ್ಯಾಪಿಯಾಗಿರುವ ರೊಮ್ಯಾಂಟಿಕ್ ಸೆಕ್ಸನ್ನು ಸೇಫ್ ಆಗಿ, ಸೆಕ್ಯೂರ್ ಆಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಇವತ್ತೇ ಈ ಎಲ್ಲ ಅಂಶಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಈ ಹೊಲಸು ಚಟಗಳನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಮೈಂಡಲ್ಲಿರುವ ಎಲ್ಲ ಡರ್ಟಿ ಥಾಟ್ಸ್ಗಳನ್ನು, ಡರ್ಟಿ ಪ್ಲ್ಯಾನ್ಸ್ಗಳನ್ನು ಮತ್ತು ಇಂಪಾಸಿಬಲ್ ಹೈ ಸೆಕ್ಸ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಿ ಮತ್ತು ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ, ನಾರ್ಮಲ್ ಹುಡುಗ ಆಗಿ, ನಾರ್ಮಲ್ ಹುಡುಗಿಯಾಗಿ ಅದಾದ ನಂತರ ಮದುವೆ ಮಾಡಿಕೊಳ್ಳಿ. ಸೊ ಆವಾಗ ನಿಮ್ಮ ಮ್ಯಾರಿಡ್ ಲೈಫು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಬರ್ಬಾದಾಗಿ ಹೋಗ್ತೀರಾ. ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಬಟನ್ನ ಮೂಲಕ ಡೊನೇಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.